ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕೀಯದಲ್ಲಿ ಇಷ್ಟು ದಿನಗಳ ಕಾಲ ಆಡಳಿತ ಪಕ್ಷಕ್ಕೆ ಗಂಭೀರ ಆರೋಪ ಮಾಡ್ತಾ ಇದ್ದಿದ್ದು ಬಿಜೆಪಿ ಜಸ್ಟ್ ಭ್ರಷ್ಟಾಚಾರ, ಕಮಿಷನ್ ಪಡೆದುಕೊಳ್ತಾ ಇದೆ ಸರ್ಕಾರ, ಅದರಲ್ಲೇ ಬ್ಯುಸಿ ಆಗಿದೆ ಸರ್ಕಾರ ಅಂತೆಲ್ಲ ಪುಂಖಾನುಪುಂಖವಾಗಿ ಮಾತನಾಡ್ತಾ ಇದ್ದಂತಹ ಬಿಜೆಪಿ ನಾಯಕರು ನಿನ್ನೆ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದ್ದಾರೆ. ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ದ ಬಿಜೆಪಿಗೆ ಕಾಂಗ್ರೆಸ್ ಅತಿ ದೊಡ್ಡ ಶಾಕ್ ಕೊಟ್ಟಿದೆ. ಕಮಿಷನ್ ಸರ್ಕಾರ ಎನ್ನುತ್ತಿದ್ದ ಬಿಜೆಪಿಗೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಭ್ರಷ್ಟಾಚಾರ ಕೇಸಲ್ಲಿ ಲಾಕ್ ಆಗಿರುವ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಶಾಸಕ ಚಂದ್ರು ಲಮಾಣಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ಗೆ ಇದೇ ಅತಿ ದೊಡ್ಡ ಅಸ್ತ್ರ ಆಗ್ತಾ ಇದೆ. ಹಂಗಾಗಿ ಬಿಜೆಪಿಗೆ ಯಾವುದೇ ನೈತಿಕತೆ ಇಲ್ಲ. ಇನ್ನು ಮುಂದೆ ಕಮಿಷನ್ ಆರೋಪ ಮಾಡ್ತೀರಾ, ಭ್ರಷ್ಟಾಚಾರದ ಆರೋಪ ಮಾಡ್ತೀರಾ, ನಿಮ್ಮಲ್ಲೇನ್ರಿ ಸರಿಯಾಗಿದೆ, ನಿಮ್ಮವರೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರಲ್ಲ ಅಂತ ಸರ್ಕಾರದವರು ನೇರವಾಗಿ ಪ್ರಶ್ನೆ ಮಾಡ್ತಾರೆ. ನಿನ್ನೆಯಿಂದಲೂ ಕೂಡ ಅದೇ ರೀತಿಯ ವಾಗ್ದಾಳಿಗಳಾಗ್ತಾ ಇದೆ. ಚಂದ್ರು ಲಮಾಣಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿ ಬಿದ್ದಿರುವ ಕಾರಣ ಈಗ ವಿಪಕ್ಷ ನಾಯಕರು ಸೈಲೆಂಟ್ ಆಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೂಡ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದ್ದಾರೆ. ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವುದಕ್ಕೆ ವಿಪಕ್ಷಗಳ ಕಡೆಗೆ ಅಸ್ತ್ರ ಇರಬೇಕು, ಆದರೆ ವಿಪಕ್ಷಗಳೇ ತಮ್ಮ ಅಸ್ತ್ರವನ್ನ ಆಡಳಿತ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಸರ್ಕಾರವನ್ನ ಅಲರ್ಟ್ ಮಾಡಬೇಕಾದಂತಹ ವಿಪಕ್ಷನೇ ಸರಿಯಾಗಿ ಸರ್ಕಾರದ ಕೈಗೆ ತಗಲಾಕೊಂಡು ಕಾಣಿಸುತ್ತೆ. ನಿನ್ನೆಯ ಬೆಳವಣಿಗೆ ನೋಡಿದ್ರೆ, ದೃಶ್ಯ ನೋಡ್ತಾ ಇದ್ರಲ್ಲ, ನಿನ್ನೆ ಇಡೀ ದಿನ ದೊಡ್ಡ ಮಟ್ಟದ ಹಲ್ಚಲ್ಗೆ ಕಾರಣ ಆಗಿರುವಂತಹ ದೃಶ್ಯಗಳು. ಚಂದ್ರು ಲಮಾಣಿ ಕಮಿಷನ್ ಪಡೆದುಕೊಳ್ತಾ ಇದ್ರು, ಅದು ಕೂಡ 11% ಕಮಿಷನ್ಗೆ ಡಿಮ್ಯಾಂಡ್ ಇಟ್ಟಿದ್ರಂತೆ ಗುತ್ತಿಗೆದಾರರ ಬಳಿ. ಪ್ರಮುಖವಾಗಿ ಒಂದು ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರ ಹೇಳೋದೇನ್ ಗೊತ್ತಾ? ಅಲ್ಲ ಸರ್, ಕಮಿಷನ್ ಕೊಡದೆ ಹೋದ್ರೆ ನಾಳೆ ದಿನ ನಮಗೆ ಟೆಂಡರೇ ಸಿಗಲ್ಲ, ನಮಗೆ ಕೊಡಲ್ಲ, ಅವರು ಕೆಲಸಗಳು ಸಿಗಲ್ಲ, ಕೊಟ್ಬಿಡ್ತೀವಿ ಅದಕ್ಕೆ ಅನ್ನೋ ಕಾರಣಕ್ಕೆ ಗುತ್ತಿಗೆದಾರರು ಕೂಡ ಅಸಹಾಯಕತೆಯನ್ನ ಹೊರಹಾಕಿಕೊಳ್ತಾ ಇದ್ರು. ನಿನ್ನೆ ಪ್ರಮುಖವಾಗಿ 5 ಲಕ್ಷ ಹಣ ಅದನ್ನ ಕವರ್ ಅಲ್ಲಿ ಹಾಕೊಂಡು ಬರ್ತಾರೆ. ಚಂದ್ರು ಲಮಾಣಿ ಅವರಿಗೆ ಕೈಗೆ ಕೊಟ್ಟಿರ್ತಾರೆ. ಅವರ PA ಎಲ್ಲರೂ ಕೂಡ ದುಡ್ಡಿತ್ತು ಅವರ ಕೈಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಒಟ್ಟಲ್ಲಿ ಚಂದ್ರು ಲಮಾಣಿ ಅವರನ್ನ ನಿನ್ನೆ ಲೋಕಾಯುಕ್ತ ಅಧಿಕಾರಿಗಳು ದುಡ್ಡಿಸ್ಕೊಂಡಂತ ಹೊತ್ತಲ್ಲಿ ರೆಡ್ ಹ್ಯಾಂಡ್ ಆಗಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇದೆಯಾ? ನಮ್ಮನ್ನ ಆಳುವಂತಹ ಜನಪ್ರತಿನಿಧಿಗಳು ಅನಿಸ್ಕೊಂಡವರು ಕಮಿಷನ್ಗೆ ಬಾಯಿ ತೆಗಿತಾರೆ, ಕೈ ಚರ್ಚುತ್ತಾರೆ ಅಂದ್ರೆ ಇನ್ಯಾರ ಹತ್ರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು? ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ನಿನ್ನೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು. ಜಡ್ಜ್ ನಿವಾಸಕ್ಕೆ ಶಾಸಕ ಚಂದ್ರು ಲಮಾಣಿ ಹಾಜರುಪಡಿಸಿದ್ದಾರೆ. ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರಾಗಿದ್ದಾರೆ ಅನ್ನೋದರ ಡೀಟೇಲ್ಸ್. ಯಲಹಂಕ ಜುಡಿಷಿಯಲ್ ಲೇಔಟ್ ನಲ್ಲಿರುವಂತಹ ನ್ಯಾಯಾಧೀಶರ ನಿವಾಸ, ಅಲ್ಲಿ ಚಂದ್ರು ಲಮಾಣಿ ಅವರನ್ನ ಹಾಜರುಪಡಿಸಿದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಅಂತ ಇವತ್ತು ಬೆಳಗ್ಗೆ 10:30 ಸುಮಾರಿಗೆ ಬೆಂಗಳೂರನ್ನ ತಲುಪ್ತಾರೆ. ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಟ್ರ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು 10:30ಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಕಸ್ಟಡಿಗ ಅಥವಾ ಏನು ಅನ್ನೋದ್ರ ಬಗ್ಗೆ ಇವತ್ತು ನಿರ್ಧಾರ ಆಗುತ್ತೆ. ಆಲ್ಮೋಸ್ಟ್ ಕಸ್ಟಡಿಗೆ ಪಡೆದುಕೊಳ್ಳೋ ಸಾಧ್ಯತೆಗಳಿರುತ್ತೆ. ಕಾರಣ ಇಷ್ಟೇ, ಇನ್ನಷ್ಟು ವಿಚಾರಣೆ ಅಗತ್ಯ ಇರುತ್ತೆ. ಜಸ್ಟ್ ಒಂದೇ ಕೇಸ್ಗೆ ಸಂಬಂಧಪಟ್ಟಂತೆ ಈ ರೀತಿ ಕಮಿಷನ್ ಪಡೆದುಕೊಂಡಿದ್ರ, ಇವರ ಮೇಲೆ ಹಲವಾರು ಆರೋಪಗಳಿದೆಯಾ, ಇನ್ಯಾರಾದ್ರೂ ಮುಂದೆ ಬಂದು ದೂರು ಕೊಡ್ತಾರ, ಹೌದು ಸರ್ ನಮ್ಮ ಹತ್ರ ಕಮಿಷನ್ ಪಡ್ಕೊಂಡಿದ್ರು, ನಮ್ಮ ಹತ್ರ ಲಂಚ ಪಡ್ಕೊಂಡಿದ್ರು ಅಂತ. ಸೊ ಆ ರೀತಿ ಯಾರಾದ್ರೂ ಮುಂದೆ ಬಂದಾಗ ಇನ್ನೂ ಸಂಕಷ್ಟ ಚಂದ್ರು ಲಮಾಣಿ ಅವರಿಗೆ. ಜಸ್ಟ್ 5 ಲಕ್ಷದ ಹಣದ ವಿಚಾರ ಬರಲ್ಲ, ಬದಲಾಗಿ ಅವರ ಮೇಲೆ ಇದ್ದಂತಹ ಆರೋಪಗಳು, ಈಗೆಲ್ಲ ವಿಚಾರಗಳನ್ನ ಒಂದೊಂದೇ ಲೋಕಾಯುಕ್ತ ಅಧಿಕಾರಿಗಳು ಕೆದಕೋದಕ್ಕೆ ಶುರು ಮಾಡ್ತಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.